ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಿಸಿಯಾದ ರವೆ ಇಡ್ಲಿ ಮಾಡೋಣ. ಮನೆಯಲ್ಲೇ ಅತಿ ಸುಲಭವಾಗಿ ರವೆ ಇಡ್ಲಿನ ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರ್ತದೆ. ಜೊತೆಗೆ ಕೆಂಪು ಕಲರ್ ಚಟ್ನಿ. ಬನ್ನಿ ರವೆ ಇಡ್ಲಿನ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ರವೆ ಇಡ್ಲಿ ಮಾಡೋದಕ್ಕೆ ನಾವಿಲ್ಲಿ ಕ್ಯಾರೆಟ್ನ ತುರ್ಕೊಂಡಿದ್ದೀವಿ, ಒಂದು ಬೌಲಷ್ಟು. ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಶುಂಠಿನ ಜಜ್ಕೊಂಡಿದ್ದೀವಿ. ಒಗ್ಗರಣೆ ಹಾಕೋದಕ್ಕೆ ಗೋಡಂಬಿ, ಸ್ವಲ್ಪ ಕೊತ್ತಂಬರಿ, ಒಂದು 5 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಇಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೇಸ್ಟ್ ಆದರೂ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ದೊಡ್ಡದಾದ ಅಗಲವಾದ ಬಾಣಲಿನ ಇಟ್ಕೊಳ್ಳಿ, ಅಥವಾ ಪಾತ್ರೆ ಏನಾದರೂ ಇಟ್ಕೊಳ್ಳಿ. ಚೆನ್ನಾಗಿ ಪಾತ್ರೆ ಬಿಸಿ ಆಗಲಿ. ಚೆನ್ನಾಗಿ ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ. ಇಲ್ಲಿ 2 ರಿಂದ 3 ಸ್ಪೂನಷ್ಟು ಇಷ್ಟು ನೋಡಿ, ಎಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀವಿ ನಾವು. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಕಡಾಯಿಯಲ್ಲಿ ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು. ಈಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆನ ಹಾಕ್ಕೊಂಡು ಚಟಪಟ ಅಂತ ಸಿಡಿಬೇಕು. ನೋಡಿ, ಈ ರೀತಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಲಿ. ಆವಾಗಲೇ ಅಡುಗೆ ಚೆನ್ನಾಗಿ ಬರೋದು, ಟೇಸ್ಟಿಯಾಗಿ. ಹಸೆ ಸಾಸಿವೆ ಇದ್ದರೆ ಟೇಸ್ಟಿಯಾಗಿ ಬರೋದಿಲ್ಲ ಅಡುಗೆ ಅಂತೂ. ಅದಕ್ಕೆ ಯಾವಾಗಲೂ ಅಡುಗೆ ಮಾಡುವಾಗ ಎಣ್ಣೆ ಕಾಯಿಸಾದ್ಮೇಲೆ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡ್ದಾದ್ಮೇಲೆ ಅಡುಗೆನ ರೆಡಿ ಮಾಡ್ಕೊಬೇಕು. ಮಿಕ್ಕಿದ ಪದಾರ್ಥನ ಸೇರಿಸ್ಕೊಬೇಕು. ಇಲ್ಲಿ ನೋಡಿ, ಇಲ್ಲಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡ್ದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ನೋಡಿ ಸಾಸಿವೆ ಜೀರಿಗೆ ಎಲ್ಲ. ಈ ರೀತಿ ಸಾಸಿವೆ ಜೀರಿಗೆ ಎಲ್ಲ ಸಿಡ್ದಾದ್ಮೇಲೆ ನಾವಿಲ್ಲಿ ಉದ್ದಿನಬೇಳೆ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ನೋಡಿ, ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ತಿರುಗಿಸ್ಕೊಡೋಣ ಇದನ್ನು ಈ ರೀತಿಯಾಗಿ. ನೋಡಿ, ಗೋಡಂಬಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಗೋಡಂಬಿನೂ ಸಹ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ಗೋಡಂಬಿ ಇದ್ದರೆ ಕೆಲವು ಮಕ್ಕಳು ತಿಂತಾರೆ, ಕೆಲವು ಮಕ್ಕಳು ತಿನ್ನೋದಿಲ್ಲ. ಕರಿಬೇವು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ. ಕೆಲವರಿಗೆ ಗೋಡಂಬಿ ಇಷ್ಟ ಆಗುತ್ತೆ, ಕೆಲವರಿಗೆ ಗೋಡಂಬಿ ಇಷ್ಟ ಆಗೋಲ್ಲ. ಅದಕ್ಕೆ ಕಟ್ ಮಾಡ್ಕೊಂಬಿಡ್ಬೇಕು, ಆಗ ಚೆನ್ನಾಗಿರ್ತದೆ. ಈಗ ನೋಡಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಇವಾಗ ಇದಕ್ಕೆ ಉಪ್ಪಿಟ್ಟು ರವೆ ಅಂತೀವಿ, ಬಾಂಬೆ ರವೆ ಅಂತೀವಿ. ಅದನ್ನು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಳ್ಳೋಣ. ಇಲ್ಲಿ ನಾವು 2 ಲೋಟದಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀವಿ. ನೋಡಿ, ರವೆನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲೇ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಇವಾಗ ಈ ರೀತಿಯಾಗಿ ಹುರ್ಕೊಳ್ಬೇಕು. ಸಣ್ಣ ಉರಿಯಾದರೂ ಮಾಡ್ಕೊಳ್ಳಿ, ಇಲ್ಲ ಹೈ ಫ್ಲೇಮಲ್ಲಾದರೂ ಇಟ್ಕೊಳ್ಳಿ. ಹಾಗಂತ ಸೀದಿಸ್ಬಾರ್ದು, ಒಗ್ಗರಣೆ ಎಲ್ಲ ಸೀದಿಸ್ಬಾರ್ದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಆ ಒಗ್ಗರಣೆಗೆಲ್ಲ ರವೆ ಎಲ್ಲ ಬಿಸಿ ಆಗಬೇಕು. ಅಲ್ಲಿವರೆಗೂ ಹುರ್ಕೊಬೇಕು ನಾವು. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಕೈ ಬಿಡಿದಿರ ಕ್ಲೀನಾಗಿ ಹುರ್ಕೊಬೇಕು. ಅದಕ್ಕೆ ಅಗಲವಾದ ಪಾತ್ರೆ ಇಟ್ಕೊಳ್ಳಿ ಅಂತ ನಾನು ಹೇಳಿದ್ದು. ದಪ್ಪವಾಗಿರಬೇಕು, ಅಗಲನೂ ಇರಬೇಕು ಪಾತ್ರೆ, ಕಡಾಯಿ ಅಡುಗೆ ಮಾಡೋದಕ್ಕೆ. ಸುಮ್ಮನೆ ತೆಳುವಾಗಿದ್ದರೆ ಇಕ್ಕಿದ್ರೆ ರವೆ ಎಲ್ಲ ಸೀದೋಗುತ್ತೆ. ಅದಕ್ಕೆ ಈ ರೀತಿ ದಪ್ಪವಾಗಿರೋ ಕಡಾಯಿ ಇಟ್ಕೊಂಡ್ರೆ ಆವಾಗ ರವೆ ಎಲ್ಲ ಸೀದೋಗೋದಿಲ್ಲ, ಚೆನ್ನಾಗಿ ಬರ್ತದೆ ಅಡುಗೆನೂ. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದರೆ ಸಾಕು. ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು. ಚೆನ್ನಾಗಿ ಬಿಸಿ ಆಗಬೇಕು ಈ ರವೆ ಎಲ್ಲ. ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಂಬಿಡೋಣ. ನೋಡಿ, ಇವಾಗ ಒಗ್ಗರಣೆ ಹಾಕಿದ್ವಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಗೋಡಂಬಿ
ಶುಂಠಿ 1 ಇಂಚು ಶುಂಠಿ ಅಷ್ಟು ಜಜ್ಕೊಂಡಿದ್ವಿ, ಸ್ವಲ್ಪ ಕರಿಬೇವು, ಒಂದು 4 ಕಡ್ಡಿಯಷ್ಟು ಕರಿಬೇವನ್ನ ಕಟ್ ಮಾಡ್ಕೊಂಡಿದ್ವಿ, ಒಂದು ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ಒಗ್ಗರಣೆಲಿ ಹಾಕಿ ಒಗ್ಗರಣೆ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ವಿ. ಆ ಒಗ್ಗರಣೆಯಲ್ಲೇ ನಾವು ಇಲ್ಲಿ 2 ಲೋಟದಷ್ಟು ರವೆನ ಸೇರಿಸ್ಕೊತಾ ಇದ್ದೀವಿ ನೋಡಿ. ಈಗ ಸ್ವಲ್ಪ ಕೊತ್ತಂಬರಿ, ಕ್ಯಾರೆಟ್ ತುರಿನ ಹಾಗೆ ಇಟ್ಕೊಂಡಿದ್ದೀವಿ, ಅದು ಮೇಲೆಗಡೆ ಹಾಕೋಣ ಅಲಂಕಾರಕ್ಕೆ ನೋಡಿ. ಇವಾಗ ಈ ರೀತಿಯಾಗಿ ಹುರ್ಕೊಂಡಿದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಅಂದರೆ ಅಷ್ಟು ಚೆನ್ನಾಗಿ ನೀಟಾಗಿದೆ. ಆ ರವೆ ಘಮ ಬರಬೇಕು ಅಲ್ಲಿವರೆಗೂ ಹುರ್ಕೊಬೇಕು. ಬೇಕಾದರೆ ನಿಮಗೆ 1 ಸ್ಪೂನು ತುಪ್ಪನೂ ಸಹ ಸೇರಿಸ್ಕೊಬೋದು. ಒಗ್ಗರಣೆಯಲ್ಲಿ 1 ಸ್ಪೂನ್ ತುಪ್ಪನೂ ಸಹ ಸೇರಿಸ್ಕೊಳ್ಳಿ, ತುಂಬ ಟೇಸ್ಟಿಯಾಗೂ ಬರ್ತದೆ ನೋಡಿ. ಇವಾಗ ಎಲ್ಲ ಹುರ್ಕೊಂಡಿದ್ದೀವಿ, ರೆಡಿಯಾಗಿದೆ. ಇವಾಗ ಈ ರವೆ ಎಲ್ಲ ಈ ರೀತಿಯಾಗಿ ಎಲ್ಲೂ ಸಹ ಸೀದಿಲ್ಲ ನೋಡಿ. ರವೆ ಅಂತೂ ತುಂಬ ಚೆನ್ನಾಗಿ ಘಮ ಬಂದಿದೆ. ಈಗ ನಾವು ಚಟ್ನಿಗೆ ಹಸಿಮೆಣಸಿನ್ಕಾಯಿ ಬದಲು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಬೇಕಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ 4, ಉಪ್ಪು, ಕೊತ್ತಂಬರಿ, ಕರಿಬೇವು, ಹುರ್ಗಡ್ಲೆ, ತೆಂಗಿನಕಾಯಿ, ಹುಣಸೆಹಣ್ಣು ಇಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಬರೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ ಚಟ್ನಿನೂ ರೆಡಿಯಾಗುತ್ತೆ, ಈ ಕಡೆ ಇಡ್ಲಿನೂ ರೆಡಿಯಾಗುತ್ತೆ ನೋಡಿ. ಇವಾಗ ಹುರಿದಿದ್ವಿ, ಆರಿದೆ ಇದು ನೋಡಿ. ಇವಾಗ ಒಂದು ಸ್ವಲ್ಪ ಚಿಟಿಕೆ ಸೋಡಾನ ತೊಗೊಂಡಿದ್ವಿ, ಅದೊಂದು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾವು. ಎಲ್ಲೂ ಗಂಟೆ ಇಲ್ದಿರ ಅದನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು, ಸೋಡಾನ ಯಾವಾಗಲೂ ನೀರಲ್ಲಿ ಕಲಿಸ್ಕೊಂಡೇ ಈ ರೀತಿ ಸೇರಿಸ್ಕೊಳ್ಳಿ. ಸೋಡಾನೇ ಡೈರೆಕ್ಟಾಗಿ ಈ ರೀತಿ ಹಾಕೊಳಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ನೋಡಿ. ಉಪ್ಪನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಜಾಸ್ತಿ ಉಪ್ಪೇನು ಇಡಿಸಲ್ಲ ಈ ಇಡ್ಲಿಗೆಲ್ಲ, ಚಟ್ನಿಗೂ ಸಹ ಉಪ್ಪಿರ್ತದೆ. ಅದಕ್ಕೆ ನೋಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ. ಸ್ವಲ್ಪ ಸೋಡಾನು ಹಾಕ್ಕೊಂಡಿದ್ವಲ್ಲ, ಸ್ವಲ್ಪ ಆರಿದೆ ಇವಾಗ ಬಿಸಿ. ಈಗ ನಾವು ಇದನ್ನು ಚೆನ್ನಾಗಿ ಉಪ್ಪು ಸೋಡಾ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀವಿ ನಾವಿಲ್ಲಿ, ಗೊತ್ತಾ. ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಕೆಲವರು 1/4 ಲೀಟ್ರಷ್ಟು ಮೊಸರು ಸೇರಿಸ್ಕೊತಾರೆ. ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರ್ತದೆ. 2 ಲೋಟ ರವೆಗೆ ಅರ್ಧ ಲೀಟ್ರಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ನಂದಿನಿ ಮೊಸರು ಇಲ್ಲ ಮನೆಯಲ್ಲೇ ಇರುವಂಥ ಮೊಸರು ಯಾವುದಾದ್ರೂ ಪರವಾಗಿಲ್ಲ, ಇಲ್ಲ ಹುಳಿ ಮೊಸರಿದ್ದರೆ ಹುಳಿ ಮೊಸರಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಹುಳಿ ಮೊಸರು ತೊಗೊಂಡಿಲ್ಲ, ಮಾಮೂಲಿಯಾಗಿ ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇಡ್ಲಿ ಅದರಲ್ಲಿ ಕಲಿಸ್ಕೊಳ್ಳಿ ಈ ರೀತಿಯಾಗಿ, ಎಲ್ಲೂ ಗಂಟಿಲ್ದಿರ ಚೆನ್ನಾಗಿ ನೀಟಾಗಿ ಕಲಿಸ್ಕೊಬೇಕು ನೋಡಿ. ಈ ರೀತಿಯಾಗಿ ಇಡ್ಲಿ ಹದದಲ್ಲಿ ನಾವು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿನೂ ಸಹ ಸೇರಿಸ್ಕೊಂಬಿಡೋಣ ನೋಡಿ. ಈ ರೀತಿ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ವಲ್ಲ, ಆ ಕೊತ್ತಂಬರಿನೂ ಸೇರಿಸ್ಕೊಂಬಿಟ್ಟು ಒಂದು 10 ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ. ಅಲ್ಲಿವರೆಗೂ ನಾವು ಒಂದು ಇಡ್ಲಿ ಪಾತ್ರನ ಇಡೋಣ. ಇಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೇಯಿಸ್ಕೊಬೇಕಲ್ವ, ಸ್ಟೀಮ್ ಮಾಡಬೇಕಲ್ಲ ಇಡ್ಲಿ ಎಲ್ಲ, ಅದಕ್ಕೋಸ್ಕರ ಒಂದು ಇಡ್ಲಿ ಪಾತ್ರೆಯಲ್ಲಿ, ಇಡ್ಲಿ ಕುಕ್ಕರಲ್ಲಿದ್ದರೆ ಇಡ್ಲಿ ಕುಕ್ಕರಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲ ಇಡ್ಲಿ ಪಾತ್ರೆಯಲ್ಲಿ ಆದರೂ ಈ ರೀತಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಈಗ ಒಂದೊಂದೇ ಇಡ್ಲಿ ತಟ್ಟೆಗಳಿಗೆ ಈ ರೀತಿ ಕ್ಯಾರೆಟ್ನ ಉದುರಿಸ್ಕೊಂಡು ಅದ್ರ ಮೇಲೆ ಮಾಡಿರುವಂಥ ಇಡ್ಲಿ ರವೆ ಬ್ಯಾಟರ್ನ ಸ್ವಲ್ಪ ಸೇರಿಸ್ಕೊಂಡು ಈ ರೀತಿಯಾಗಿ ಒಂದೊಂದೇ ಇಡೋಣ. ಇವಾಗ ನಾವು ನೋಡಿ ಅಲ್ಲಿವರೆಗೂ ನೀರು ಸಹ ಬಿಸಿ ಆಯಿತು, ಈ ಚಟ್ನಿನೂ ರೆಡಿ ಆಯಿತು ಒಂದು ಕಡೆ. ಈಗ ಇಡ್ಲಿನೂ ರೆಡಿ ಆಗುತ್ತೆ ನೋಡಿ. ಇವಾಗ ಈ ರೀತಿಯಾಗಿ ನಾವು ಚೆನ್ನಾಗಿ ನೀರು ಕಾದಿದೆ,
ಎಲ್ಲ ಇಡ್ಲಿ ತಟ್ಟೆಗೂ ಕ್ಯಾರೆಟ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ರವೆ ಬ್ಯಾಟರ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಒಂದೊಂದೇ ತಟ್ಟೆಗೆ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ತುಪ್ಪ ಆದರೂ ಸೇರಿಸ್ಕೊಂಡು ಅದ್ರ ಮೇಲೆ ಕ್ಯಾರೆಟ್ನ ಉದುರಿಸ್ಕೊಂಡು ಅದ್ರ ಮೇಲೆ ಮಾಡಿರುವಂಥ ರವೆ ಬ್ಯಾಟರ್ನ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಒಂದೊಂದೇ ತಟ್ಟೆನ ರೆಡಿ ಮಾಡಿಕೊಂಡು ಇಡಿ. ನೋಡಿ, ಒಗ್ಗರಣೆ ಮಾಡಿಕೊಂಡು ರವೆ ಎಲ್ಲ ಹಾಕಿ ಹುರಿದು ಮಾಡ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀವಿ. ಒಂದು 15 ನಿಮಿಷ ಕಾಲ ಸ್ಟೀಮ್ ಮಾಡ್ಕೊಳ್ಳಿ. ಆಗ ನೋಡಿ, ಒಂದು ಸ್ವಲ್ಪ ಹಿಂಗೆ ಟೆಸ್ಟ್ ಮಾಡ್ಕೊಳ್ಳಿ, ರೆಡಿಯಾಗಿದೆ ಅಂತ ಅರ್ಥ. 15 ನಿಮಿಷ ಆಗಿದೆ, ರೆಡಿಯಾಗಿದೆ. ನೋಡಿ, ಇವಾಗ ಬಿಸಿ ಬಿಸಿಯಾದ ರವೆ ಇಡ್ಲಿ ಜೊತೆಗೆ ಕೆಂಪು ಕಲರ್ ಚಟ್ನಿ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.